ಮಾತಿನಲ್ಲೇ ಮೋಡಿ ಮಾಡ್ತಿದ್ಲು, ಲಾಭದ ಆಸೆ ತೋರಿಸಿ ವಂಚನೆ ಮಾಡ್ತಿದ್ಲು, ದೊಡ್ಡವರ ಹೆಸರಲ್ಲಿ ದುಡ್ಡು ಮಾಡ್ತಿದ್ಲು. ಹೀಗೆ ವಂಚಿಸಿದ್ದು ಮಾತ್ರ ಕೋಟಿ ಕೋಟಿ ಹಣವನ್ನ. ಡಿಕೆ ಸುರೇಶ್ ಹೆಸರು ಹೇಳಿ ವಂಚನೆ ಮಾಡಿದ ಐಶ್ವರ್ಯ ಗೌಡಗೆ ಮಂಡ್ಯ ಪೊಲೀಸರು ಬರೋಬ್ಬರಿ 5 ಗಂಟೆ ವಿಚಾರಣೆ ನಡೆಸಿದ್ದಾರೆ. ಐಶ್ವರ್ಯ ಗೌಡ ಡಿಕೆ ಸುರೇಶ್ ಸಹೋದರಿ ಅಂತಾನೆ ಪರಿಚಯಿಸಿಕೊಂಡು ಹಲವರಿಗೆ ಕೋಟಿ ಕೋಟಿ ವಂಚಿಸಿರೋ ಆರೋಪಿ. ಅದೇ ಐಶು ವಿರುದ್ಧ ಮಂಡ್ಯದಲ್ಲೂ ಕೇಸ್ ದಾಖಲಾಗಿದ್ದು ನಿನ್ನೆ ವಿಚಾರಣೆಗೆ ಹಾಜರಾಗಿದ್ಲು. 55 ಲಕ್ಷ ಹಣ ಚಿನ್ನಾಭರಣ ವಂಚನೆ ಐಶು ವಿರುದ್ಧ ಕೇಸ್. ಮಂಡ್ಯದಲ್ಲಿ 5 ಗಂಟೆ ವಿಚಾರಣೆ ಎದುರಿಸಿದ ಐಶ್ವರ್ಯ ಗೌಡ. ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್, ವೈದ್ಯರು, ರಾಜಕಾರಣಿಗಳು ಅಂತ ಹಲವರಿಗೆ ವಂಚಿಸಿರೋ ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯದಲ್ಲಿ ವಂಚನೆ ಕೇಸ್ ದಾಖಲಾಗಿತ್ತು. 55 ಲಕ್ಷ ಹಣ ಚಿನ್ನಾಭರಣ ಪಡೆದು ಐಶ್ವರ್ಯ ಗೌಡ ವಂಚನೆ ಮಾಡಿದ್ದಾಳೆ ಅಂತ ರವಿಕುಮಾರ್ ಪೂರ್ಣಿಮಾ ಅನ್ನೋರು ಕೇಸ್ ದಾಖಲಿಸಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯದ ಸಿಇಎನ್ ಠಾಣೆ ಪೊಲೀಸರು ನಿನ್ನೆ ಐಶ್ವರ್ಯ ಗೌಡ ವಿಚಾರಣೆ ನಡೆಸಿದ್ದಾರೆ. ಪತಿ ಹರೀಶ್ ಜೊತೆ ಆಗಮಿಸಿದ್ದ ಐಶ್ವರ್ಯ ಗೌಡ ಅಲಿಯಾಸ್ ನವಶ್ರೀ ಡಿವೈಎಸ್ಪಿ ಶಿವಮೂರ್ತಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಮಧ್ಯಾಹ್ನ 1:30ರಿಂದ ಸಂಜೆ 6:30ರವರೆಗೆ ನಿರಂತರ ವಿಚಾರಣೆ ನಡೆದಿದ್ದು, ಹಣ ಪಡೆದಿದ್ದು ಯಾಕೆ, ಚಿನ್ನಾಭರಣ ಪಡೆದು ವಂಚನೆ ಮಾಡಿದ್ದೀರಾ ಅಂತ ಪ್ರಶ್ನೆಗಳ ಸುರಿಮಳೆಗೈಯಲಾಯಿತು. ಆರೋಪಗಳೆಲ್ಲ ಸುಳ್ಳು ಎಂದ ಐಶ್ವರ್ಯ ಗೌಡ. ಇನ್ನು ವಿಚಾರಣೆ ಎದುರಿಸಿ ಹೊರಬಂದ ಐಶ್ವರ್ಯ ಗೌಡ, ಮಂಡ್ಯದಲ್ಲಿ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆಗಿದೆ, ಪೊಲೀಸ್ ತನಿಖೆಗೆ ನಾನು ಸಹಕರಿಸುತ್ತೇನೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ರವಿಕುಮಾರ್ ಪೂರ್ಣಿಮಾ ಅನ್ನೋರ ಜೊತೆ ನಾನು ಯಾವುದೇ ವ್ಯವಹಾರ ನಡೆಸಿಲ್ಲ ಎಂದಿದ್ದಾರೆ. ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಆ ಪ್ರಕರಣವಾಗಿ ತನಿಖೆಗೆ ಕರೆದಿದ್ರು, ನಾನು ಬಂದು ತನಿಖೆಗೆ ಸಪೋರ್ಟ್ ಮಾಡಿದ್ದೀನಿ. ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿಲ್ಲ. ಪರಿಚಯ ಇದ್ದಾರೆ, ಬಟ್ ವ್ಯವಹಾರಿಕವಾಗಿ ಅವರ ಮಧ್ಯೆ ಯಾವುದೇ ಸಂಬಂಧಗಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ದಾಖಲೆ ಕೊಡಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ. ದೂರುಗಳ ಹಿಂದೆ ವನಿತಾ ಐತಾಳ್ ಇದ್ದಾಳೆ ಅಂತ ಹೊಸ ಬಾಂಬ್. ಇನ್ನು ಐಶು ವಿರುದ್ಧ ಮೊದಲು ಕೇಸ್ ದಾಖಲಿಸಿದ್ದೇ ವರಾಹಿ ಜ್ಯುವೆಲರಿ ಶಾಪ್ ಮಾಲಕಿ ವನಿತಾ ಐತಾಳ್. ಅದೇ ವನಿತಾ ವಿರುದ್ಧ ಐಶು ತಿರುಗಿ ಬಿದ್ದಿದ್ದಾಳೆ. ಎಲ್ಲಾ ದೂರುಗಳ ಹಿಂದೆ ವನಿತಾ ಐತಾಳ್ ಇದ್ದಾರೆ. ದೂರುದಾರರಿಗೆ ಫುಡ್, ವೆಹಿಕಲ್, ಏರ್ ಟಿಕೆಟ್, ವಾಸ್ತವ್ಯ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ವನಿತಾ ಐತಾಳ್ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರಿಗೆ ಫುಡ್ ಫ್ರೀ, ವೆಹಿಕಲ್ ಫ್ರೀ, ಏರ್ ಟಿಕೆಟ್ ಫ್ರೀ, ಅಕಾಮಿಡೇಷನ್ ಫ್ರೀ ಎಲ್ಲ ಕೊಡ್ತಿದ್ದಾರೆ. ಇವರೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ FIR ಮಾಡಿ ಅಂತ ಎಲ್ಲ ವಿಷಯ ಬಗ್ಗೆನೂ ಅದೇ ಮಾಡ್ತಿದ್ದಾರೆ. ದುಡ್ಡು ಇದ್ದಿದ್ರೆ ನಾನೇ ಎಲೆಕ್ಷನ್ಗೆ ನಿಲ್ಲುತ್ತಿದ್ದೆ. ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿಗೆ ಐಶು ಫಂಡಿಂಗ್ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆರೋಪ ತಳ್ಳಿ ಹಾಕಿರೋ ಐಶು, ದುಡ್ಡು ಇದ್ದಿದ್ರೆ ನಾನೇ ಎಲೆಕ್ಷನ್ಗೆ ನಿಲ್ತಿದ್ದೆ ಎಂದಿದ್ದಾಳೆ. ಇನ್ನು ನಿಖಿಲ್ ಕುಮಾರಸ್ವಾಮಿಯನ್ನ ನೋಡೇ ಇಲ್ಲ ಎಂದಿರುವ ಐಶು, ಯಾವ ರಾಜಕಾರಣಿಯ ಹೆಸರೇಳಿಲ್ಲ ಎಂದಿದ್ದಾರೆ. ಅದೇನೇ ಇರಲಿ, ಬೆಂಗಳೂರು ಬಳಿಕ ಈಗ ಮಂಡ್ಯ ಪೊಲೀಸರು ಐಶುಗೆ ವಿಚಾರಣೆಯ ಬಿಸಿ ಮುಟ್ಟಿಸಿದ್ದಾರೆ. ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.